ಏನಿವತ್ತು ಮಾಲೂರು ತಾಲೂಕು ಆಗ್ತಾ ಇದೆ. ಮಾಲೂರು ತಾಲೂಕು ನನಗೆ ಅರ್ಥ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಮಾಲೂರು ತಾಲೂಕಿನಲ್ಲಿ ಭೂಗಳ್ಳರ ಹಾವಳಿ ಹೆಚ್ಚಾಗಿದೆ. ಅದ್ರ ಬಗ್ಗೆ ಮಾಜಿ ಮಂತ್ರಿ MLAಗಳು, ಇವರು ಅವರು ಡಿಫ್ರೆಂಟ್ ಕ್ಯಾಂಡಿಡೇಟ್ಗಳು, MLAಗಳು ಎಲ್ಲರೂ ಕೂಡ ಮಾತಾಡ್ತಾವ್ರೆ. ಅಲ್ಲಿ ತಹಶೀಲ್ದಾರ್ ಅವರು ಬಗ್ಗೆನೂ ಮಾತಾಡ್ತಾವ್ರೆ. ನಾನು ಯಾರೇ ಮಾತಾಡಲಿ, ಯಾರೇ ಹೋರಾಟ ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಒಂದು ಪೋಸ್ಟ್ ಬರ್ತದೆ. ಆ ಪೋಸ್ಟ್ ಏನಪ್ಪ ಅಂದ್ರೆ ಭೂಗಳ್ಳ ಮುನಿಯಪ್ಪನ ವಿರೋಧ ಅಂತ ಒಂದು ಬರ್ತದೆ. ಇನ್ನೊಂದು ಸರ್ಕಾರಿ ಸಂಘದ ನೌಕರ ತಾಲೂಕು ಅಧ್ಯಕ್ಷರಾದಂಥ ಮುನಿಯಪ್ಪ ಅಂತ ಬರ್ತದೆ. ಯಾವ ವಿಚಾರವಾಗಿ ಅಂದ್ರೆ ಮಿಂಡಳ್ಳಿ ಗ್ರಾಮದ ಮುನಿವೆಂಕಟಪ್ಪ ಬಿನ್ ಲೇಟ್ ವೆಂಕಟಪ್ಪ ಮಿಂಡಳ್ಳಿ ಎಂಬುವರು ದೂರು ಕೊಡ್ತಾರೆ. ಆ ದೂರಿನ ಸಾರಾಂಶ ಏನಪ್ಪ ಅಂದ್ರೆ ಗೋವಿಂದಮ್ಮ ಸಂಪಂಗಿ ರಾಮಾಚಾರಿ ಅಂತ ಅವರು ಏನಪ್ಪ ಅಂದ್ರೆ ಅವರು 30 ಪಾರ್ಟಿ ಶಿವಾರಪಟ್ಟಣ ಗ್ರಾಮ ಪಂಚಾಯತ್ 30 ಪಾರ್ಟಿ ಸೈಟ್ ಇದೆ. ಆ 30 ಪಾರ್ಟಿ ಸೈಡನ್ನ ಇವರು ಮಾರಿಬಿಡ್ತಾರೆ. ಈ ಮಾರಿದ್ದು ಯಾರಕ್ಕಪ್ಪ ಅಂದ್ರೆ ವರಲಕ್ಷ್ಮಿ ಶ್ರೀಧರ್ ಅವರು ಯಾವುದು ಜಡಗೇರಿಯಲ್ಲಿ ಹೋಗ್ಲಿ ಹೊಸಕೋಟೆ ತಾಲೂಕು ಮಾರಾಟ ಮಾಡ್ತಾರೆ. ಗೋವಿಂದಮ್ಮ ಅವರು ಮಾರಾಟ ಮಾಡೋ ಸಮಯದಲ್ಲಿ ಈ ಸತ್ತು ಮಾಡಿದ್ರಲ್ಲ, ಈ ಸತ್ತು ಮಾಡಿದಾಗ ಅಲ್ಲಿ ತಿದ್ದುಪಡಿ ಆಗ್ತದೆ. ಎಷ್ಟು 30 ಪಾರ್ಟಿ ಇರೋದು ಪಾರ್ಟಿ 50 ಆಗ್ತದೆ. ಅಲ್ಲಿ 10 ಡಿಫ್ರೆನ್ಸ್ ಬರ್ತದೆ. ಆ ಡಿಫ್ರೆನ್ಸ್ ಬಂದಂತ ಕಾರಣದಲ್ಲಿ ಅವರು ಈ ಸತ್ತು ಮಾಡಿಬಿಡ್ತಾರೆ. ಈ ಸತ್ತು ಮಾಡೋ ಸಮಯದಲ್ಲಿ ಅದನ್ನೇನ್ ಮಾಡ್ತಾರೆ, ವೆಂಕಟಪ್ಪ ಮತ್ತು ವೆಂಕಟಪ್ಪ ಎಂಬುವರು ತಾಲೂಕ್ ಪಂಚಾಯತ್ ಇಒ ಹತ್ರ ಒಂದು ದಾಖಲೆ ಮಾಡ್ತಾರೆ. ಕೇಸನ್ನ ಅಪೀಲ್ ಆಗ್ತದೆ. ನೋಡ್ಬೋದು ನೀವು, ನೋಡ್ರೆ ಇದು ಅಪೀಲ್ ಆಗ್ತದೆ. ಈ ಅಪೀಲ್ ಏನಪ್ಪಾ ಆಗ್ತದೆ ಅಂದ್ರೆ ವರದಿ ಕೇಳ್ತಾರೆ. PDO ಆದ ರಮೇಶ್ ನಾಯ್ಕ ಅವ್ರನ್ನ ಆ ವರದಿಯಲ್ಲಿ ಕೊಡ್ತಾರೆ. ಹೌದು, ಇದು ತಿದ್ದುಪಡಿ ಮಾಡುವ ವ್ಯತ್ಯಾಸ ಆಗಿದೆ, ತಿದ್ದುಪಡಿ ಆಗಿದೆ, ಇದನ್ನ ಸರಿ ಮಾಡಿ ಕೊಡ್ಬೋದು, ನೀವು ಆದೇಶ ಕೊಟ್ರಿ ಅಂತ ರಿಪೋರ್ಟ್ ಕೊಡ್ತಾರೆ ಇಒ ಸಾಹೇಬರಿಗೆ. ಆ ಟೈಮ್ದಲ್ಲಿ ಇಒ ಸಾಹೇಬರು ಒಂದು ಆದೇಶ ಮಾಡ್ತಾರೆ. ಏನು ಮೂಲ 30 ಪಾರ್ಟಿ ಇತ್ತು, ಆ 30 ಪಾರ್ಟಿ ಅನುಗುಣವಾಗಿ ನೀವು ತಿದ್ದುಪಡಿ ಮಾಡಿಕೊಳ್ಳಿ ಅಂತ ಒಂದು ಆದೇಶ ಕೊಡ್ತಾರೆ. ಆದೇಶದ ಅನ್ವಯ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಆದೇಶ ಮಾಡ್ತಾರೆ, ಎಂಟ್ರಿ ಮಾಡ್ತಾರೆ. ಏನು ಪಾರ್ಟಿ 50 ಇತ್ತು ಅದು 30 ಪಾರ್ಟಿ ಅಂತ ಫಿಕ್ಸ್ ಮಾಡಿ ಒಂದು ಆದೇಶ ಮಾಡ್ತಾರೆ. ಇದು ಮಾಡಿ ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ತದನಂತರ ಈ ಮುನಿವೆಂಕಟಪ್ಪ ಇದ್ದಾರಲ್ಲ, ಮುನಿವೆಂಕಟಪ್ಪ ವೆಂಕಟಪ್ಪ ಅವರು ನಾಯಕ ಕಮ್ಯುನಿಟಿ ಬರ್ತಾರೆ. ಅವ್ರೇನ್ ಮಾಡ್ತಾರೆ, SC/ST ಸೆಲ್ ಕೋಲಾರ, SC/ST ಸೆಲ್ ಕೋಲಾರ ಅವರಿಗೆ ಒಂದು ಅರ್ಜಿ ಕೊಡ್ತಾರೆ. ಅರ್ಜಿನ ತನಿಖೆ ಮಾಡೋ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಏನು 30 ಪಾರ್ಟಿ ನಿವೇಶ ಸಂಬಂಧಪಟ್ಟಾಗಿ ನೀವು ಯುವ ಕೋರ್ಟಲ್ಲಿ ಹಾಕಿದ್ರಿ, ಅಲ್ಲಿ ತಿದ್ದುಪಡಿ ಮಾಡಬೇಕಂತ ಆದೇಶ ಕೊಟ್ಟಿದ್ದಾರೆ, ಆದ್ರಿಂದ ನಿಮ್ಮ ಅರ್ಜಿಯನ್ನು ವಿಲೇಯಗೊಳಿಸಲಾಗಿದೆ ಅಂತ ಅವ್ರು ಕೂಡ ಆದೇಶ ಕೊಡ್ತಾರೆ. ಆಮೇಲೆ ಲೋಕಾಯುಕ್ತಕ್ಕೆ ಹೋಗ್ತಾರೆ. ಲೋಕಾಯುಕ್ತ ಕೂಡ ವಜಾ ಮಾಡಿ ಅವರು ಏನು ತಿದ್ದುಪಡಿ ಮಾಡಿದ್ರು ಅದು ಕರೆಕ್ಟ್ ಆಗಿದೆ ಅಂತ ಮಾಡ್ತಾರೆ. ಇಲ್ಲಿ ನಮ್ಮ ಪುಣ್ಯಾತ್ಮರು ಒಬ್ರು ಇಲ್ಲಿ ಅವರು ಹೋರಾಡ್ತಾರ ಇದೆಯೋ ಇಲ್ಲೋ ನನ್ಗೆ ಅದ್ರ ಬಗ್ಗೆ ಇದಿಲ್ಲ. ನನಗೆ ಮಾಲೂರು ತಾಲೂಕಿನ ಮೇಲೆ ಅದು ನನ್ನ ಸ್ವಂತ ಊರು, ಅದ್ರ ಬಗ್ಗೆ ನನಗೆ ಸುಲಭ ಕಾಳಜಿ ಇದೆ. ಶಿವಾರಪಟ್ಟಣ ಅನ್ನೋದು ನನ್ನ ತವರು ಗ್ರಾಮ ಪಂಚಾಯಿತಿ. ಅಲ್ಲಿ ಸ್ವಲ್ಪ ಬಂದಾಗ ನನಗೆ ಯಾಕೆ ಹಿಂಗೆ ಆಗ್ತದೆ ನಮ್ಮ ಪಂಚಾಯಿತಿ ಅಂತ ನಾನು ಯೋಚನೆ ಮಾಡಿದಾಗ ಮುನೇಗೌಡರು ಕಾರ್ಯದರ್ಶಿಗಳು, ಏನು ಮುನೇಗೌಡರು ಬಂದು ಕಾರ್ಯದರ್ಶಿಗಳು, ಅವ್ರ ಕಾರ್ಯದರ್ಶಿಗಳು ಆಗೋ ಸಂದರ್ಭದಲ್ಲಿ ಅವ್ರ ಪಾತ್ರ ಏನಪ್ಪಾ ಅಂದ್ರೆ ಸುಮ್ಮನೆ ಎಂಟ್ರಿ ಮಾಡೋದಷ್ಟೇ ಅವ್ರ ಪಾತ್ರ. ಅವ್ರು ಇವ್ರು ಅವ್ರು ಯಾರೋ ದೇವರಾಜ್ ಗೌಡ, ದೇವರಾಜ ಯಾರೋ ಹೇಳ್ತಾರೆ, ಅವನು ಓ ಮುನೇಗೌಡರು ಮುನಿಯಪ್ಪ ಮುನೇಗೌಡರು ಇಟ್ಕೊಂಡ್ಬಿಟ್ಟಿದ್ದಾರೆ ರೀ. ಅವ್ರ ಹಕ್ಕ್ರಿ ಅದು. ಮುನಿಯಪ್ಪನ ಇಟ್ಕೊಂತಾರೆ, ತಿಮ್ಮಪ್ಪನ ಇಟ್ಕೊಂತಾರೆ, ನೀನ್ಯಾರು ಪ್ರಶ್ನೆ ಮಾಡಕ್ಕೆ? ನೀನು ಎಲ್ಲರೂ ಹೇಳ್ತಾರಪ್ಪ ದೇವರಾಜ್ ಗೌಡ್ರು, ದೇವರಾಜ್ ಗೌಡ್ರ ಅವೆಲ್ಲ ಮಾತಾಡ್ಬೋದು. ಅಧಿಕಾರಿನ ಬೇರೆ ಜವಾಬ್ದಾರಿಯಿಂದ ಮಾತಾಡಬಾರ್ದು. ಅಧಿಕಾರಿ ಅವರು ಸೇವಕರು. ಯಾರಿಗೆ? ನಮ್ಗೆ ಸೇವಕರು ಅವರು. ನಮ್ಮ ಸೇವಕರ ನೀವು ಗುಲಾಬ್ ತರ ಬರ್ಸ್ಕೊಂಡ್ರೆ ಏನ್ ರೈಟ್ಸ್ ಇದೆ ನಿಮ್ಗೆ ಹಂಗೆಲ್ಲ ಮಾತಾಡಕ? ಅವೆಲ್ಲ ಮಾತಾಡ್ಬೋದು. ಇಲ್ಲಿ ಹೇಳ್ತಾರೆ ಮುನೇಗೌಡರು ಏವನ್ನ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಪುಣ್ಯಾತ್ಮ ಮುನೇಗೌಡರು ಏವನ್ನ ರೇ ಮುನೇಗೌಡರು A6 ಮುನೇಗೌಡರು A4 ಸೆಕ್ರೆಟರಿ A6 ಮುನೇಗೌಡರು. ಅರ್ಥ ಆಗಿದೆಯಾ? ಇದು ಕೋರ್ಟಿನ ಆದೇಶ. ಏನು ಏನದು
ಮಾಡಿದ್ರಲ್ಲ ಮಾಲೂರು ಕೋರ್ಟಲ್ಲಿ ದೇಶಗಳನ್ನೆಲ್ಲ ಮರಿಮಾಚಿ ಬಂಟ ಶಾಸಕರು ಘನತೆ ಗೌರವ ಬಿಟ್ಟು ಅವ ಪುಣ್ಯದಿಂದ ಮಾತಾಡಕ್ಕೆ ಒಬ್ಬ ಅಧಿಕಾರಿನ ಯಾವ ತರ ಮಾತಾಡ್ಬೇಕು ನೀವು? ಫ್ರಾಡ್ ಆಗಿದೆ. ಫ್ರಾಡ್ ಜಾತಿ ಕೂಡ ಕ್ರಿಮಿನಲ್ ಜಾತಿನೇ ಬೇರೆ. ಒಬ್ಬ ಸರ್ಕಾರಿ ನೌಕರ ನೋಡಿ ಮಾತಾಡ, ಇನ್ನೊಬ್ರು ದೊಡ್ಡ ಹಗರಣ ಮಾಡ್ಬಿಟ್ರೆ PDO ಎನ್ಕ್ವೈರಿ ಆಫೀಸರು, ಈ PDO ಅವರು ದಾಖಲೆ ಮತ್ತೆ ಇನ್ನೊಂದೇನಪ್ಪ ಕೊಟ್ಟಿದ್ದಾರೆ, ರೆಫರ್ ಮಾಡಿದ್ದಾರೆ. ಅವರು ತನಿಖೆ ಮಾಡ್ತಾರೆ, ಹಂತವಾಗಿ ಎಲ್ಲಾ ದಾಖಲೆ ತೆಗೆದುಕೊಂಡು ತನಿಖೆ ಮಾಡ್ತಾರೆ. ಇವತ್ತು ಮುನಿಯೇಗೌಡ ಪಕ್ಕದಲ್ಲಿ ಮುನಿಯೇಗೌಡ ತಪ್ಪೇನು? ಇಲ್ಲಿ ನಾನು ಹೂವಳ್ಳಿ ಪ್ರಕಾಶಪ್ಪ, ನನ್ನದು ಹೂವಳ್ಳಿ ಪ್ರಕಾಶ ದಾಖಲೆ ಇಲ್ಲೂ ಇಲ್ಲ. ನಾನು ಸಂಘಟನೆ ಸೇರಿದಾಗ, ಸಂಘಟನೆ ಮಾಡುವಾಗ ಹೂವಳ್ಳಿ ಸೇರಿಸ್ಕೊಂಡಿದ್ದೀನಿ. ಅದು ನಾನು ಸಿಗ್ನೇಚರ್ ಅಷ್ಟೇ, ಅದು ರೆಕಾರ್ಡ್ಸ್ ಅಲ್ಲ. ಅದು ಪಾಪ ನೀವು ಏನೇನೋ ಮಾತಾಡ್ತೀರಿ, ಏನೇನೋ ಹೆಂಗೆ ಮಾತಾಡ್ತೀರಿ. ಒಬ್ಬ ಮುನಿಯೇಗೌಡ ಅನ್ನೋ ಶಿಸ್ತಿನ ಸಿಪಾಯಿ, ಅವ್ರು ಎನ್ಕ್ವೈರಿ ಮಾಡಿದಾಗ ಪಶ್ಚಾತ್ತಾಪ ಪಡ್ಕೊಂಡ್ಲಿ, ಅವ್ರು ತಪ್ಪು ಮಾಡಿದ್ರೆ ಅನುಭವಿಸ್ಕೊಂತಾರೆ. ನೀವು ಮುನಿಯೇಗೌಡ ನಿಂತ್ಕೊಂಡ್ಬಿಟ್ಟವ್ರೆ ಅಂತ ಒಬ್ರು ಮಾತಾಡ್ತೀರಿ, ಇನ್ನೊಬ್ರು ಕೋಟ್ಯಾಂತರ ರೂಪಾಯಿ ತಿದ್ದುಪಡಿ, ಕೋಟ್ಯಾಂತರ ಜಮೀನುಗಳನ್ನು ತಿದ್ದುಪಡಿ ಮಾಡಿಲ್ಲ, ಕಂದಾಯ ಜಮೀನು ಲಗ್ಗೆ ನೀವು ಆಫೀಸ್ ಹತ್ರ ಕೆಲಸ ಅಲ್ಲ, ಅಲ್ಲೇ ಹೊಡೆಯೋದು. ಅದನ್ನ ಬಿಟ್ಬಿಟ್ಟು ನೀವು ಪರಿಶೀಲನೆ A6 ಈ ತೇಜಾವಧನೆ ಮಾಡೋದ್ರಿಂದ ನಿಮಗೆ ಮನ ನೊಂದಾಗ ಪಾಪ BP, ಶುಗರ್, ಅದು ಇದು ಬರ್ತದೆ, ಮಾನಸಿಕವಾಗಿ ಹಿಂಸೆ ಆಗ್ತದೆ. ಅದನ್ನೆಲ್ಲ ನೀವು ತೇಜಾವಧನೆ ಮಾಡಿ ನೀವು ಬೇಳೆಕಾಳು ಬೇಯಿಸ್ಕೊಳಕ್ಕೆ ಶಾಸಕರೇ ನೋಡ್ರಿ ನಿಮ್ಮ ಹಿಂಬಾಲರು, ಶಾಸಕರೇ ನೋಡ್ರಿ ಹಿಂಬಾಲರು. ನೀನ್ ಯಾವ ಹಿಂಬಾಲ ಆಯ್ತಾ? ಅದನ್ನೆಲ್ಲ ಬಿಟ್ಟು ಒಬ್ಬ ಸರ್ಕಾರಿ ನೌಕರರನ್ನ ಯಾವ ತರ ಬಳಸ್ಕೊಬೇಕು ಅನ್ನೋದನ್ನ ಬಸ್ ತಿಳ್ಕೊಳ್ಳಿ. ಇನ್ನು ಮೇಲೆ ತಿದ್ದು ವಿರುದ್ಧವಾಗಿ ನೀವೇನು ಹೋದ್ರೆ ನಿಮ್ಮ ಮೇಲೆ ಗ್ಯಾರಂಟಿ ಕೇಸ್ ಬಿಡ್ತದೆ. ಬೇಡ, ಆ ಥರ ಆಗೋದು ಬೇಡ. ನೀವು ಹೋರಾಟಗಾರರಾಗಿದ್ರಿ, ಹೋರಾಟಗಾರರಾಗಿದ್ರೆ ನೀವು ಕೂಡ ಎಚ್ಚೆತ್ಕೊಳ್ಳಿ. ಬೇಡ, ಒಬ್ಬರ ಮೇಲೆ ಅಪವಾದ ಬಹಳ ಮುಂದಾಗಿ ನಾವು ದಾಖಲೆಗಳನ್ನ ಪರಿಶೀಲನೆ ಮಾಡೋದು ಬಹಳ ಇಂಪಾರ್ಟೆಂಟು. ಆದ್ರಿಂದ ಏನು ಇವತ್ತು ನಾನು ಮಾಲೂರು ತಾಲೂಕಲ್ಲಿದ್ದಾಗ ನನ್ನ ತವರು ಅಲ್ವಾ, ಅದರಿಂದ ನಾನು ಒಂದು ಸ್ಪಷ್ಟತೆ ಕೊಡಬೇಕು ಅಂತಿದ್ದೆ. ನಾನು ಯಾರ ಪರನೂ ಅಲ್ಲ. ನಾನು ದಲಿತರ ಪರ, ನೊಂದರ ಪರ, ಭ್ರಷ್ಟಾಚಾರ ವಿರುದ್ಧ ಪರ. ನಾನು ಯಾವತ್ತೂ ಕೂಡ ಭ್ರಷ್ಟಾಚಾರ ನಾನು ಸಹಿಸಲ್ಲ ರೀ. ಒಂದು ಪಿಟಿಷನ್ ಕೊಟ್ಟಿದ್ದೀವಿ ಇವತ್ತು ಉಪಮುಖ್ಯಮಂತ್ರಿಗಳ ಫೋನ್ ಪೇ, ಹೆಂಡತಿ, ಮಕ್ಕಳು ಎಲ್ಲರೂ ಆಗಿರೋ ಪಿಟಿಷನ್ ಕೊಟ್ಟು ಕೇಳ್ತಾ ಇಲ್ಲ ಅಂದಮೇಲೆ ನೀವು ಎಲ್ಲೋ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ಬಿಟ್ಟು ಆಗ್ಬಿಟ್ರೆ ಜನ ಕೇಳ್ಬೇಕಾ? ಜನಗಳನ್ನ ತಪ್ಪು ದಾರಿಗೆ ಎಳಿಬೇಡಿ. ಒಬ್ಬ